ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸೆಕೆಂಡ್ PUC ಇಂಗ್ಲೀಷ್ ಗ್ರಾಮರ್ ಕ್ವಶನ್ ನಂಬರ್ 28 ಯಾವುದು ರಿಪೋರ್ಟೆಡ್ ಸ್ಪೀಚ್ ಅಂದರೆ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್. ನಿಮಗೆ 4 ಅಂಕದ ಆ ಒಂದು ಪ್ರಶ್ನೆ ಆಗಿರುತ್ತೆ. ಮೊದಲು 5 ಅಂಕದ ಪ್ರಶ್ನೆ ಇತ್ತು, ಇವಾಗ ನಿಮಗೆ 4 ಅಂಕದ ಪ್ರಶ್ನೆ ಮಾಡಲಾಗಿದೆ 2024ಗೆ. ಯಾವ ಅಧ್ಯಾಯ ಮೇಲೆ ನಿಮಗೆ ಈ ಬಾರಿ ಕೇಳಲಾಗೋದು ಅಂದರೆ 2024 ವಾರ್ಷಿಕ ಪರೀಕ್ಷೆಗೆ ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಕೇಳಲಾಗೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬ್ಲೂ ಪ್ರಿಂಟ್ ಪ್ರಕಾರ. ಎ ಸನ್ನಿ ಮಾರ್ನಿಂಗ್ ಏನಿದೆಯಲ್ಲ, ರಿಪೋರ್ಟೆಡ್ ಸ್ಪೀಚ್ ಎ ಸನ್ನಿ ಮಾರ್ನಿಂಗ್ ಮೇಲೆ, ಇಲ್ಲಾಂದರೆ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸ್ಅಪಿಯರ್ ಈ ಒಂದು ಅಧ್ಯಾಯ ಮೇಲೆ. ಓಕೆ, ನಿಮಗೆ ಹೆಚ್ಚಾಗಿ ಸನ್ನಿ ಮಾರ್ನಿಂಗ್ ಮೇಲೆ ಕೇಳಲಾಗುವುದು ರಿಪೋರ್ಟೆಡ್ ಸ್ಪೀಚ್. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ. ಈ ಒಂದು ಅಧ್ಯಾಯ ಮೇಲೆ ನಾನು ನಿಮಗೆ ತೋರಿಸುತ್ತೇನೆ ಮತ್ತು ಅದೇ ರೀತಿ ಈ ಒಂದು 2 ಅಧ್ಯಾಯ ಮೇಲೆ ನಾನು ನಿಮಗೆ ತೋರಿಸುತ್ತೇನೆ. ಇವಾಗ ಇಲ್ಲಿ ಪ್ರಶ್ನೆಗಳು, ಒಂದು ಪ್ರಶ್ನೆ ನಾನು ನಿಮಗೆ ಅರ್ಥ ಮಾಡಿಸುತ್ತೇನೆ ಹೇಗೆ ಆನ್ಸರ್ ಮಾಡಬೇಕಂತ. ಆಮೇಲೆ ನೀವು ಆರಾಮಾಗಿ ಎಲ್ಲ ಪ್ರಶ್ನೆಗಳಿಗೆ ಆರಾಮಾಗಿ ನೀವು ಆನ್ಸರ್ ಮಾಡ್ಕೋಬಹುದು. ಬಹಳಷ್ಟು ಈಸಿ ಇದೆ, ಟ್ರಿಕ್ಸ್ ಇರುತ್ತೆ. ಯಾರಿಗೆ ಬರಲ್ಲ ಅವ್ರಿಗೂ ಕೂಡ ಬರುತ್ತೆ, ಬಹಳ ಅಷ್ಟೊಂದು ಈಸಿ ಇದೆ ಈ ಒಂದು ಪ್ರಶ್ನೆ. ಸೊ ಈ ಒಂದು ಪೂರ್ತಿ ಕೊನೆಗೆ ನೋಡಿ ನಿಮಗೆ 4 ಅಂಕ ಬರುತ್ತೆ. ಸೊ ಕೆಳಗಡೆ ನಾನು ಕಮೆಂಟ್ ಬಾಕ್ಸ್ನಲ್ಲಿ MCQ ಕ್ವಶನ್ಸ್ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಯಾರೆಲ್ಲ MCQ ಕ್ವಶನ್ ನೋಡಿಲ್ಲ ಮತ್ತು ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಯಾರಿಗೆಲ್ಲ ಟಫ್ ಆಗ್ತದೆ MCQ ಕ್ವಶನ್, ಅಲ್ಲಿ 15 ಮಾರ್ಕ್ಸ್ ಬರುತ್ತೆ, ನಿಮಗೆ 10 ಮಾರ್ಕ್ಸ್ ಬರುತ್ತೆ MCQ ಕ್ವಶನ್ ಅಲ್ಲಿ ನೋಡ್ಕೊಳ್ಳಿ. ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದರೆ ಕ್ವಶನ್ ನಂಬರ್ 13 ಅಂತ. ಸೊ 15 ಮಾರ್ಕ್ಸ್ ಬರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇರುತ್ತೆ, ಈ ಒಂದು ವಿಡಿಯೋ ಆದ ತಕ್ಷಣ ಹೋಗಿ ನೋಡ್ಕೊಳ್ಳಿ. ಬನ್ನಿ ಇವಾಗ ರಿಪೋರ್ಟೆಡ್ ಸ್ಪೀಚ್ ಏನಿದಿಲ್ಲ ಯಾವ ಅಧ್ಯಾಯ ಮೇಲೆ ನಮಗೆ ಕೇಳಲಾಗೋದು, ಇಲ್ಲಿ ನೋಡಿ ಸನ್ನಿ ಮಾರ್ನಿಂಗ್ ಮೇಲೆ, ಅದೇ ರೀತಿ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಈ ಅಧ್ಯಾಯ ಮೇಲೆ ನಿಮಗೆ ಸನ್ನಿ ಮಾರ್ನಿಂಗ್ ಅಧ್ಯಾಯ ಮೇಲೆ ಕೇಳಲಾಗೋದು. ಆಯ್ತಾ, ಇವಾಗ ನೋಡಿ ಸನ್ನಿ ಮಾರ್ನಿಂಗ್ ಅಧ್ಯಾಯ ಮೇಲೆ ನಿಮಗೆ ಕೇಳುವುದಿತ್ತಂದ್ರೆ ಈ ಕ್ವಶನ್ಸ್ಗಳು ಬಿಟ್ಟು ಯಾವುದು ಕೇಳುವುದಿಲ್ಲ. ಯಾವುದು ಕ್ವಶನ್ ಇಲ್ಲಿದೆ ನೋಡಿ, ರಿಪೋರ್ಟೆಡ್ ಸ್ಪೀಚ್ ಏನಿದೆಯಲ್ಲ 1, 2, 3, 4, 5, 6 ಇಲ್ಲಿ 6 ಅದಾವೆ. ಇದರೊಳಗಿಂದು ಯಾವುದಾದ್ರೂ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ. ನೀವು ನೋಡ್ಕೊಳ್ಳಿ, ಆದರೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದಾದ್ರೂ ಒಂದು ಇದರೊಳಗಿಂದು ಬಂದೇ ಬರುತ್ತೆ. ಒಂದೊಂದು ಈ ಪ್ರಶ್ನೆಗಳಿಗೆ ಆನ್ಸರ್ ಹೇಳಿಬಿಡ್ತೇನೆ, ಹೇಗೆ ಆನ್ಸರ್ ಮಾಡಬೇಕು ಹೇಗಿಲ್ಲ ಅಂತ. ಸೊ ಒಂದು ಪ್ರಶ್ನೆ ನಾನು ನಿಮಗೆ ಇವಾಗ ಅರ್ಥ ಮಾಡಿಸುತ್ತೇನೆ, ಬನ್ನಿ ನೋಡೋಣ ಆ ಒಂದು ಯಾವುದಂತ. ಬನ್ನಿ ನೋಡೋಣ. ಇವಾಗ ನೋಡಿ ಕ್ವಶನ್ ನಂಬರ್ 28, ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ನಲ್ಲಿ ನೀವು 4 ಅಂಕವನ್ನು ಈಸಿಯಾಗಿ ಪಡೆದುಕೊಳ್ಳಬಹುದು. ಬಹಳಷ್ಟು ಈಸಿ ಇದೆ ಈ ಒಂದು ಪ್ರಶ್ನೆ, 4 ಅಂಕದ ಪ್ರಶ್ನೆಯಲ್ಲಿ. ಸೊ ಬನ್ನಿ ನೋಡೋಣ. ಅಂದರೆ ಇವಾಗ ಒಂದು ನಿಮಗೆ ಲೈನ್ಸ್ನಲ್ಲಿ ಯಾವ ಒಂದು ಲೈನ್ಸ್ ಏನಿದೆಯಲ್ಲ SR ನೋ ಕ್ವಶನ್ಸ್ ಆಗುತ್ತೋ ಅಥವಾ WH ಕ್ವಶನ್ಸ್ ಆಗುತ್ತೋ ಅಥವಾ ಅಸೆಟಿವ್ ಸೆಂಟೆನ್ಸ್ ಆಗುತ್ತೋ ಅಥವಾ ಇಂಪೇರೇಟಿವ್ ಸೆಂಟೆನ್ಸ್ ಆಗುತ್ತೆ ಅಂತ ಅಷ್ಟೇ ನೋಡ್ಕೋಬೇಕಾಗುತ್ತೆ ನಾವು. ಸುಲಭವಾಗಿ ಈ ಒಂದು ಪ್ರಶ್ನೆಯಲ್ಲಿ ಏನಿದೆಯಲ್ಲ 4 ಅಂಕವನ್ನು ನಾವು ಪಡೆದುಕೊಳ್ಳಬೇಕಾಗುತ್ತೆ. ಆಯಿತಾ, ಡೊನಾಲೋರಾ, ಡಾನ್ ಗೊಂಜಾಲೋ ಅಂತ ಈ ರೀತಿ ಇಲ್ಲಿ ಕನ್ವರ್ಸೇಷನ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇದು ಫಸ್ಟ್ನೇ ಸೆಂಟೆನ್ಸ್ ಏನಿದೆಯಲ್ಲ ಲೈನ್, ಯು ಶುಡ್ ಹ್ಯಾವ್ ಆಸ್ಕ್ಡ್ ಪರ್ಮಿಷನ್ ಟು ಸೀಟ್ ಹೇರ್. ಆಯಿತಾ, ಈ ರೀತಿ ಪ್ರಶ್ನೆ ಇದೆ. ಇದು ಅಸೆಟಿವ್ ಸೆಂಟೆನ್ಸ್ ಅಥವಾ SR ನೋ ಕ್ವಶನ್ಸ್ ಅಥವಾ WH ಕ್ವಶನ್ಸ್ ನೋಡ್ಕೋಬೇಕು. ಯು ಶುಡ್ ಹ್ಯಾವ್ ಆಸ್ಕ್ಡ್ ಪರ್ಮಿಷನ್ ಟು ಸೀಟ್ ಹೇರ್ ಇದೇನಿದೆಯಲ್ಲ, ಇದು ಕ್ವಶನ್ ಮಾರ್ಕು ಇಲ್ಲ ಇಲ್ಲಿ ಕೊನೆಯಲ್ಲಿ. ಆಯಿತಾ, ಮತ್ತು ಸ್ಟಾರ್ಟಿಂಗ್ನಲ್ಲಿ WH ಕ್ವಶನ್ ಕೂಡ ಪ್ರಾರಂಭ ಆಗಿಲ್ಲ. ಇದು ಯಾವ ಒಂದು ಸೆಂಟೆನ್ಸ್ ಆಗುತ್ತೆ, ಇದು ಒಂದು ನಾರ್ಮಲ್ ಅಂದರೆ ಅಸೆಟಿವ್ ಸೆಂಟೆನ್ಸ್ ಆಗುತ್ತೆ. ಆಯಿತಾ, ಅಸೆಟಿವ್ ಸೆಂಟೆನ್ಸ್ ಸೂತ್ರ ಏನು ಬರ್ಕೊಳ್ಳಿ, ಈ ಒಂದು ಸೂತ್ರ ಮುಖಾಂತರ ನೀವು ಬರೀಬೇಕಾಗುತ್ತೆ. ಅಸೆಟಿವ್ ಸೆಂಟೆನ್ಸ್ ಏನು ಅಂದರೆ ಫಸ್ಟ್ ರಿಪೋರ್ಟರ್. ಆಯಿತಾ, ರಿಪೋರ್ಟರ್ ಯಾರು, ಇವರು ಡೊನಾಲೋರಾ. ಆಯಿತಾ, ರಿಪೋರ್ಟರ್ ಪ್ಲಸ್ ಸೇಡ್ ಅಥವಾ ಟೋಲ್ಡ್, ಇದು ವರ್ಬ್ ನಾವು ಬಳಕೆ ಮಾಡ್ಕೋಬೇಕಾಗುತ್ತೆ. ಸೇಡ್ ಅಥವಾ ಟೋಲ್ಡ್. ಆಯಿತಾ, ಸೇಡ್ ಅಥವಾ ಟೋಲ್ಡ್ ಪ್ಲಸ್ ರಿಸೀವರ್ ಯಾರು, ಡಾನ್ ಗೊಂಜಾಲೋ. ಇಲ್ಲಿ ಪ್ಲಸ್ ಪಕ್ಕದಲ್ಲಿ ಏನಿದೆಯಲ್ಲ ಇಲ್ಲಿ ರಿಸೀವರ್. ಓಕೆ, ಇಲ್ಲಿ ರಿಸೀವರ್. ಆಯಿತಾ, ರಿಸೀವರ್ ಪಕ್ಕದಲ್ಲಿ ಏನಿದೆಯಲ್ಲ ದ್ಯಾಟ್ ಬರುತ್ತೆ. ಇದು ನೆನಪಿನಲ್ಲಿ ಇಟ್ಕೊಳ್ಳಿ, ದ್ಯಾಟ್ ಏನಿದೆಯಲ್ಲ ಇದು ಅಸೆಟಿವ್ ಸೆಂಟೆನ್ಸ್ದು ಸೂತ್ರ ಆಗಿರುತ್ತೆ. ಆಯಿತಾ, ಇನ್ನೊಮ್ಮೆ ಹೇಳುತ್ತೇನೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಸೂತ್ರ ಏನು, ಡೊನಾಲೋರಾ ಓಕೆ ಟೋಲ್ಡ್ ಅಥವಾ ಸೇಡ್ ಯಾವುದಾದ್ರೂ ಒಂದು ಬಳಕೆ ಮಾಡ್ಕೊಳ್ಳಿ. ಟೋಲ್ಡ್ ಅಥವಾ ಸೇಡ್, ಡೊನಾಲೋರಾ ಸೇಡ್ ಡಾನ್ ಗೊಂಜಾಲೋ. ಓಕೆ, ಡಾನ್ ಗೊಂಜಾಲೋ. ಅದರ ಪಕ್ಕದಲ್ಲಿ ಏನು, ರಿಸೀವರ್ ಪಕ್ಕದಲ್ಲಿ ಏನಿತ್ತು ದ್ಯಾಟ್. ಸೂತ್ರ ನೋಡ್ರಿ. ಓಕೆ, ರಿಸೀವರ್ ಪಕ್ಕದಲ್ಲಿ ಏನಿತ್ತು ದ್ಯಾಟ್ ಬರಿಬೇಕು. ಆಯಿತಾ, ದ್ಯಾಟ್ ಬರೀದು ಏನಿದೆಯಲ್ಲ, ಯು ಇದ್ದಿದ್ದು ಏನಾಗುತ್ತೆ, ಆಯಿತಾ, ಯು ಶುಡ್ ಹ್ಯಾವ್ ಆಸ್ಕ್ಡ್ ಪರ್ಮಿಷನ್ ಟು ಸಿಟ್ ಹೇರ್. ಆಯಿತಾ, ಯು ಇದ್ದುದು ಯಾರು, ಡೊನಾಲೋರಾ ಯಾರಿಗೆ ಕೇಳ್ತಾ ಇದ್ದಾಳೆ, ಡಾನ್ ಗೊಂಜಾಲೋಗೆ. ಯು ಇದ್ದಿದ್ದು ಏನಾಗುತ್ತೆ, ಆಗುತ್ತೆ. ಆಯಿತಾ, ಕೆಲವೊಂದು ಇಲ್ಲಿ 3 ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ನಿಮಗೆ ತೋರಿಸುತ್ತೇನೆ, ವೇಟ್ ಮಾಡಿರಿ. ಇಲ್ಲಿ ನೋಡಿ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನಲ್ಲಿ ಇದು ಬರ್ಕೊಂಡು ಬಿಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಬಹಳಷ್ಟು ಈಸಿ ಇದೆ. ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನಲ್ಲಿ ನೋಡಿ, ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚನ್ನಾಗಿ ಬದಲಾಯಿಸುವಾಗ 3 ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಅದು ಯಾವ್ಯಾವು, ವರ್ಬ್ಸ್, ಪ್ರೊನೌನ್ಸ್ ಮತ್ತು ಸರ್ಟನ್ ವರ್ಡ್ಸ್. ಏನಪ್ಪ ಇದು ಏನೇನು ಹೇಳ್ತಾ ಇದ್ದಾರೆ ಸರ್, ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಇಲ್ಲಿ ಗೊತ್ತಾಗ್ಬಿಡುತ್ತೆ. ಇವಾಗ ಇಲ್ಲಿ ನೋಡಿ, ಪ್ರಶ್ನೆ ಪತ್ರಿಕೆಯಲ್ಲಿ ಏನಿದೆಯಲ್ಲ ಇಲ್ಲಿ ಹೊತ್ತದು, ಒಂದು ನಿಮಿಷ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗಬೇಕು ಒಟ್ಟಾರೆ ಇದು. ಇಲ್ಲಿ ನೋಡಿ, ಇಲ್ಲಿ ಏನಿದೆ, ಯು ಇದೆ.
ಆಯ್ತಾ. ಯು ಇದ್ದಿದ್ದು ಏನು ಮಾಡ್ಕೋಬೇಕಂತ ಹೇಳಿದೆ, ಯು ಇದ್ದಿದ್ದು ಹಿ ಮಾಡ್ಕೋಬೇಕು. ಯಾಕೆ ಹಿ ಮಾಡ್ಕೋಬೇಕು? ಡೊನಾಲ್ಡ್ ಹೇಳ್ತಾ ಇದ್ದಲ್ಲ ಯಾರಿಗೆ, ಡಾನ್ ಗೊಂಜಾಲೋ. ಮುಂದಿನ ಪರ್ಸನ್ ಯಾರಾದರೆ? ಹಿ ಅದ ಆಯ್ತಾ, ಅವನು. ಹಿ ಅಂದ್ರೆ ಏನು? ಅವನು ಆಯ್ತಾ. ಇಲ್ಲಿ ನೋಡಿ ಏನು ಮಾಡ್ಕೋಬೇಕು ನಾವು, ಇಲ್ಲಿ ನೋಡಿ ಪ್ರೆಸೆಂಟ್ ಟೆನ್ಸ್, ಇಲ್ಲಿ ಫಾಸ್ಟ್ ಟೆನ್ಸ್ ಇದೆ ಆಯ್ತಾ. ಇಲ್ಲಿ ನೋಡಿ ಪ್ರೊನೌನ್ಸ್ನಲ್ಲಿ ಇದೆ ನೋಡಿ, ಆ ಇದ್ದಿದೆ ಮಾಡ್ಕೋಬೇಕು, ಹಿ ಮಾಡ್ಕೋಬೇಕು ಆಯ್ತಾ. ಅವನು ಅವಳು ಈ ರೀತಿಯಲ್ಲಿ ಮಾಡ್ಕೋಬೇಕು. ಯು ಇದೆ, ಯು ಇದ್ದಿದೆ ಏನು ಮಾಡ್ಕೋಬೇಕು, ಹಿ ಮಾಡ್ಕೋಬೇಕು ಆಯ್ತಾ. ಸೊ ಹೀಗೆ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಈ ರೀತಿ ಕೊಟ್ಟಿರ್ತಾರೆ. ಕೆಲವೊಂದು ಬಾರಿ ಇಲ್ಲಿ ಹೇರ್ ಅಂತ ಕೊಟ್ಟಿದ್ದಾರೆ, ಹೇರ್ ಕೊಟ್ಟಿದ್ದಾರೆ ಏನು ಮಾಡ್ಕೋಬೇಕು ನಾವು, ಅದು ಬದಲಾವಣೆ ಮಾಡ್ಕೋಬೇಕಲ್ಲ. ಡೈರೆಕ್ಟ್ ಸ್ಪೀಚ್ ಅನ್ನು ಇಂಡೈರೆಕ್ಟ್ ಸ್ಪೀಚ್ ಅನ್ನಾಗಿ ಬದಲಾಯಿಸುವಾಗ 3 ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕು. ಇಲ್ಲಿ ಹೆಡ್ಲೈನ್ ಅಲ್ಲಿ ಹೇಳ್ಬಿಟ್ಟಿದೆ ನಾನು ಆಯ್ತಾ. ಆ 3 ಮುಖ್ಯ ಅಂಶ ಪದಗಳು ಯಾವುವು? ಸರ್ಟನ್ ವರ್ಡ್ಸ್, ಪ್ರೊನೌನ್ಸ್ ಮತ್ತು ವರ್ಬ್ಸ್. ಅದರೊಳಗೆ ಪ್ರೆಸೆಂಟ್ ಟೆನ್ಸ್ ಮತ್ತು ಫಾಸ್ಟ್ ಟೆನ್ಸ್ ಅಂತ ಬರುತ್ತೆ ಇಲ್ಲಿ ಆಯ್ತಾ. ಇವಾಗ ಇಲ್ಲಿ ನೋಡಿ ಇದು ಪ್ರೆಸೆಂಟ್ ಟೆನ್ಸ್ ಇದೆ, ಇದು ಇವಾಗ ಇದು ಪ್ರೆಸೆಂಟ್ ಇದೆ, ಇದು ನಾವು ಫಾಸ್ಟ್ ನಲ್ಲಿ ಬರೀಬೇಕು. ಪ್ರೆಸೆಂಟ್ ಇದ್ದಿದ್ದು ಏನಾಗುತ್ತೆ, ಫಾಸ್ಟ್ ನಲ್ಲಿ ಇದು ದೇರ್ ಆಗುತ್ತೆ. ಇವಾಗ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಇದೆ ನೋಡಿ, ಇವಾಗ ಇಲ್ಲಿ ನಾವು ಬರೆಯುವಾಗ ಆನ್ಸರ್ ಮಾಡುವಾಗ ನಾನು ನಿಮಗೆ ಚೇಂಜ್ ಮಾಡಿಸುತ್ತೇನೆ. ಇಲ್ಲಿ ನೋಡಿ ಹೇರ್ ಇದ್ದಿದ್ದು ಏನು ಮಾಡ್ಕೋಬೇಕು, ಇದು ಹೇರ್ ಇದ್ದಿದ್ದು ದೇರ್ ಮಾಡ್ಕೋಬೇಕು ನಾವು ಆನ್ಸರ್ ಬರೆಯುವಾಗ ಆಯ್ತಾ. ನೀವು ಆನ್ಸರ್ ಇಲ್ಲಿ ನಾನು ನಿಮ್ಗೆ ಹೇಳ್ತೇನೆ, ಬಾಯಲ್ಲಿ ನೀವು ಬರ್ಕೊಳ್ಳಿ ಆನ್ಸರ್, ನಿಮ್ಮದು ಬುಕ್ನಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಇಲ್ಲಿ ನೋಡಿ ಹೇರ್ ಇದ್ದಿದ್ದು ದೇರ್ ಮಾಡ್ಕೋಬೇಕು. ದೇರ್ ಇದ್ದಿದ್ದು ಹೇರ್ ಮಾಡ್ಕೊಳಕ್ ಬರಲ್ಲ, ನೆನಪಲ್ಲಿ ಇಟ್ಕೊಳ್ಳಿ ಆಯ್ತಾ. ಹೇರ್ ಇದ್ದಿದ್ದು ದೇರ್ ಮಾಡ್ಕೋಬಹುದು, ಬಟ್ ದೇರ್ ಇದ್ದಿದ್ದು ಹೇರ್ ಮಾಡ್ಕೊಳಕ್ ಬರಲ್ಲ, ಇದು ರಾಂಗ್ ಆಯ್ತಾ. ನೆನಪಲ್ಲಿ ಇಟ್ಕೊಳ್ಳಿ. ಇದೊಂದು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಬಿಡ್ರಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಈ ಒಂದು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಲ್ಲಿ ಏನಿದಿಲ್ಲ, ಇದು ನಿಮಗೆ ಬಹಳಷ್ಟು ಉಪಯುಕ್ತ ಆಗುತ್ತೆ ಆಯ್ತಾ. ಈ ರೀತಿ ಕೊಟ್ಟಿರ್ತಾರೆ, ಈ ರೀತಿ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ನಾವು. ಇಲ್ಲಿ ನೋಡಿ ಐ ಆಮ್ ಈಸ್ ಕೊಟ್ಟರೆ ವಾಸ್ ಮಾಡ್ಕೋಬೇಕು, ಆರ್ ಕೊಟ್ಟರೆ ವರ್ ಮಾಡ್ಕೋಬೇಕು, ಹ್ಯಾವ್ ಹ್ಯಾಸ್ ಕೊಟ್ಟರೆ ಹ್ಯಾಡ್ ಮಾಡ್ಕೋಬೇಕು, ವಿಲ್ ಶಾಲ್ ಕೊಟ್ಟರೆ ವುಡ್ ಶುಡ್ ಮಾಡ್ಕೋಬೇಕು, ಅದೇ ರೀತಿ ಕ್ಯಾನ್ ಕೊಟ್ಟರೆ ಕುಡ್ ಮಾಡ್ಕೋಬೇಕು, ಮೇ ಕೊಟ್ಟರೆ ಮೇಟ್ ಮಾಡ್ಕೋಬೇಕು, ಡೂ ನಾಟ್ ಡಸ್ ನಾಟ್ ಅಂತ ಕೊಟ್ಟರೆ ಹ್ಯಾಡ್ ನಾಟ್, ಮತ್ತು ಅದೇ ರೀತಿ ಐ ಯು ಕೊಟ್ಟರೆ ಹಿ ಸಿ ಅಂತ ಅವಳು ಅವನು ಅಂತ ಮಾಡ್ಕೋಬೇಕು, ವಿ ಯು ಕೊಟ್ಟರೆ ದೇ ಮಾಡ್ಕೋಬೇಕು, ಆಸ್ ಕೊಟ್ಟರೆ ದೆಮ್, ಅವರ್ ದೇರ್ ದೇ, ಅವರ್ ಯುವರ್ ಕೊಟ್ಟರೆ ದೇರ್ ಮಾಡ್ಕೋಬೇಕು ಓಕೆ. ಅದೇ ರೀತಿ ಮೈ ಯುವರ್ ಕೊಟ್ಟರೆ ಹೀಸ್ ಹರ್ ಅಂತ ಮಾಡ್ಕೋಬೇಕು, ಮೀ ಕೊಟ್ಟರೆ ಹಿಮ್ ಹರ್ ಅಂತ, ಅಂದರೆ ಅವಳು ಸಿ ಅಂದರೆ ಯಾರು ಮುಂದಿನ ಪರ್ಸನ್ ಇರ್ತಾರೆ ಅದು ಮಾಡ್ಕೊಬೇಕು ನಾವು ಆಯ್ತಾ. ದಿಸ್ ಕೊಟ್ಟರೆ ದ್ಯಾಟ್ ಅಂತ ಮಾಡ್ಕೋಬೇಕು, ದಿಸ್ ಅಂತ ಕೊಟ್ಟರೆ ದ್ಯಾಟ್ ಅಂತ ಮಾಡ್ಕೋಬೇಕು, ದೇಸ್ ಅಂತ ಕೊಟ್ಟರೆ ಏನು ಮಾಡ್ಕೋಬೇಕು ನಾವು, ದಸ್ ಅಂತ ಮಾಡ್ಕೋಬೇಕು. ಅದೇ ರೀತಿ ನಾವು ಕೊಟ್ಟರೆ ದೆನ್ ಅಂತ ಮಾಡ್ಕೋಬೇಕು, ಹೇರ್ ಕೊಟ್ಟರೆ ದೇರ್ ಅಂತ ಮಾಡ್ಕೋಬೇಕು ಅಂತ ಹೇಳಿದ್ದೇನೆ ಇವಾಗ ಜಸ್ಟ್ ಓಕೆ. ಥರ್ಸ್ ಅಂತ ಕೊಟ್ಟರೆ ಸೋ ಅಂತ ಮಾಡ್ಕೋಬೇಕು. ಅದೇ ರೀತಿ ಟುಡೇ ಅಂತ ಕೊಟ್ಟರೆ ಪ್ರಶ್ನೆ ಪತ್ರಿಕೆಯಲ್ಲಿ ಆಯ್ತಾ, ಟುಡೇ ಅಂತ ಕೊಟ್ಟರೆ ದ್ಯಾಟ್ ಡೇ ಅಂತ ಬರೀಬೇಕು ನಾವು. ಪ್ರಶ್ನೆ ಪತ್ರಿಕೆಯಲ್ಲಿ ಟುಡೇ ಅಂತ ಕೊಟ್ಟಿರ್ತಾರೆ, ದ್ಯಾಟ್ ಡೇ ಅಂತ ಮಾಡ್ಕೋಬೇಕು. ಟುಮಾರೋ ಅಂತ ಕೊಟ್ಟರೆ ದ ನೆಕ್ಸ್ಟ್ ಡೇ ಅಂತ ಬರೀಬೇಕು ಆಯ್ತಾ. ಎಸ್ಟರ್ಡೇ ಅಂತ ಕೊಟ್ಟರೆ ಪ್ರಶ್ನೆ ಪತ್ರಿಕೆಯಲ್ಲಿ ದ ಪ್ರೀವಿಯಸ್ ಡೇ ಅಂತ ಬರೀಬೇಕು. ಅದೇ ರೀತಿ ದ ನೆಕ್ಸ್ಟ್ ಅಂತ ಅಷ್ಟೇ ಕೊಟ್ಟರೆ ಫಾಲೋಯಿಂಗ್ ಅಂತ ಬರೀಬೇಕಾಗುತ್ತೆ ಆಯ್ತಾ. ಇದೊಂದು ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ ಇದು ಅಸೆಟಿವ್ ಸೆಂಟೆನ್ಸ್ ಸೂತ್ರ ನೋಡಿ, ಯಾರಿಗೆ ಸೂತ್ರ ಬರ್ಕೊಂಡಿಲ್ಲ ಇಲ್ಲಿ ನೋಡಿ ಬರ್ಕೊಂಡ್ಬಿಡಿ. ಇಲ್ಲಿ ರಿಪೋರ್ಟರ್ ಯಾರು, ಡೊನಾಲ್ಡ್ ಸೇಡ್ ಅಥವಾ ಟೋಲ್ಡ್ ಯಾವುದಾದ್ರೂ ಒಂದು ಬಳಕೆ ಮಾಡ್ಕೋಬೇಕು. ರಿಸೀವರ್ ಯಾರು, ಡಾನ್ ಗೊಂಜಾಲೋ. ಅದರ ಪಕ್ಕದಲ್ಲಿ ದ್ಯಾಟ್ ಅಂದರೆ ಆ ಒಂದು ಸೆಂಟೆನ್ಸ್ ಯಾವುದಿದೆ ಅಂತ ನೋಡ್ಕೋಬೇಕು. ಎಸ್ ಆರ್ ನೋ ಕ್ವಶನ್ಸ್ ಸೂತ್ರ ಇದೆಯೋ ಅಥವಾ WH ಕ್ವಶನ್ ಸೂತ್ರ ಇದೆಯೋ ಅಥವಾ ಏನು ಇಂಪಾರೇಟಿವ್ ಸೆಂಟೆನ್ಸ್ ಸೂತ್ರ ಇದೆಯೋ ಎಕ್ಸ್ಪ್ಲನೇಟರಿ ಸೆಂಟೆನ್ಸ್ ಇದೆ ಅಂತ ನೋಡ್ಕೋಬೇಕು. ಯಾವ ಒಂದು ಲೈನ್ ಇದೆ ಇವಾಗ ಇದು ಇಲ್ಲಿ ನೋಡಿ, ಡೊನಾಲ್ಡ್ ಯು ಶುಡ್ ಹ್ಯಾವ್ ಆಸ್ಕ್ಡ್ ಪರ್ಮಿಷನ್ ಟು ಎಂಟರ್, ಆಸ್ಕ್ಡ್ ಪರ್ಮಿಷನ್ ಟು ಸೀಟ್ ಹೇರ್ ಆಯ್ತಾ. ಈ ರೀತಿ ಲೈನ್ ಕೇಳಿದ್ದಾರೆ, ಇದು ಏನಾಗುತ್ತೆ, ಅಸೆಟಿವ್ ಸೆಂಟೆನ್ಸ್ ಆಗುತ್ತೆ. ಯಾವುದೇ ರೀತಿ ಕ್ವಶನ್ ಮಾರ್ಕ್ ಇಲ್ಲ ಕೊನೆಯಲ್ಲಿ ಮತ್ತು ಪ್ರಾರಂಭದಲ್ಲಿ WH ಕ್ವಶನ್ ಪ್ರಾರಂಭ ಇಲ್ಲ ಆಯ್ತಾ. ಸೊ ಅದಕ್ಕೆ ಇದು ಅಸೆಟಿವ್ ಸೆಂಟೆನ್ಸ್ ಆಗುತ್ತೆ. ಇದಕ್ಕೆ ಸೂತ್ರ ಏನು ಇಲ್ಲಿ ಇದೆ ನೋಡಿ, ಇದಕ್ಕೆ ಸೂತ್ರ ಏನು, ಈ ಒಂದು ಸೂತ್ರ ಆಗಿರುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ಸ್ವಲ್ಪ, ಇಲ್ಲಿದೆ ನೋಡಿ, ರಿಪೋರ್ಟರ್ ಸೇಡ್ ಟೋಲ್ಡ್ ರಿಸೀವರ್ ಪಕ್ಕದಲ್ಲಿ ದ್ಯಾಟ್ ಅಂದರೆ ಡೊನಾಲ್ಡ್ ಟೋಲ್ಡ್ ಡಾನ್ ಗೊಂಜಾಲೋ ದ್ಯಾಟ್ ಆಯ್ತಾ. ಈ ರೀತಿಯಲ್ಲಿ ಬರಿಬೇಕು ನಾವು. ಏನಂತ ಬರಿಬೇಕು ಆನ್ಸರ್ ಏನಂತ ಬರಿಬೇಕು, ಡೊನಾಲ್ಡ್ ಟೋಲ್ಡ್ ರಿಸೀವರ್ ಯಾರು, ಡಾನ್ ಗೊಂಜಾಲೋ ಬರಿಬೇಕು, ದ್ಯಾಟ್ ಡಾನ್ ಗೊಂಜಾಲೋ ಪಕ್ಕದಲ್ಲಿ ದ್ಯಾಟ್ ಅಂತ ಬರಿಬೇಕು ಆಯ್ತಾ. ಈ ರೀತಿಯಲ್ಲಿ ಬರಿಬೇಕು ನೋಡ್ರಿ. ಇವಾಗ ನೋಡ್ರಿ ಒಂದೇ ಲೈನ್ನಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕಂತ ಹೇಳಿದಾನೆ. ಇಲ್ಲಿ ನೋಡಿ ಯು ಕೊಟ್ಟರೆ ಏನು ಮಾಡ್ಕೋಬೇಕು, ಡೊನಾಲ್ಡ್ ಹೇಳಿದಾಳೆ, ಯಾರು ಮುಂದಿನ ಪರ್ಸನ್ ಯಾರಿದ್ದಾರೆ, ಹಿ ಓಕೆ, ಹಿ ಮಾಡ್ಕೋಬೇಕು. ಇವಾಗ ನೋಡಿ ಏನಂತ ಬರಿಬೇಕು ಓಕೆ, ಡೊನಾಲ್ಡ್ ಟೋಲ್ಡ್ ಅಥವಾ ಸೇಡ್ ಓಕೆ, ಡೊನಾಲ್ಡ್ ಟೋಲ್ಡ್ ಡಾನ್ ಗೊಂಜಾಲೋ ಪಕ್ಕದಲ್ಲಿ ದ್ಯಾಟ್, ಯು ಇದ್ದಿದ್ದು ಏನು ಮಾಡ್ಕೋಬೇಕು, ಹಿ ಮಾಡ್ಕೋಬೇಕು ಓಕೆ. ಶುಡ್ ಇದ್ದಿದ್ದು ಏನು ಮಾಡ್ಕೋಬೇಕು, ಇಲ್ಲಿ ನೋಡಿ ಶುಡ್ ಇದ್ದಿದ್ದು ಏನು ಮಾಡ್ಕೋಬೇಕು, ಇಲ್ಲಿ ನೋಡಿ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಶುಡ್ ಇದ್ದಿದ್ದು ಏನು ಮಾಡ್ಕೋಬೇಕು, 3 ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕಂತ ಹೇಳಿದೆ ನಾನು ನಿಮಗೆ ಆಯ್ತಾ. ಶುಡ್ ಇದ್ದಿದ್ದು ಶಾಲ್ ಮಾಡ್ಕೊಳಕ್ ಬರಲ್ಲ, ನೆನಪಿನಲ್ಲಿ ಇಟ್ಕೊಳ್ಳಿ. ಶುಡ್ ಇದ್ದಿದ್ದು ಓಕೆ, ಶಾಲ್ ಇದ್ದಿದ್ದು ಶುಡ್ ಮಾಡ್ಕೊಳಕ್ ಬರುತ್ತೆ ಆಯ್ತಾ. ಸೊ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ ಆಯ್ತಾ. ಇಲ್ಲಿ ನೋಡಿ ಶುಡ್ ಇದ್ದಿದ್ದು ಶುಡ್ಡೇ ಆಗುತ್ತೆ ಓಕೆ. ಹ್ಯಾವ್ ಇದ್ದಿದ್ದು ಏನಾಗುತ್ತೆ ಓಕೆ, ಹ್ಯಾವ್ ಇದ್ದಿದ್ದು ಏನಾಗುತ್ತೆ, ಇಲ್ಲಿದೆ ನೋಡಿ, ಹ್ಯಾವ್ ಇದ್ದಿದ್ದು ಏನಾಗುತ್ತೆ, ಎಲ್ಲಿದೆ ಆಯ್ತಾ. ಹ್ಯಾವ್ ಹ್ಯಾಸ್ ಇದ್ದಿದ್ದು ಏನಾಗುತ್ತೆ, ಹ್ಯಾಡ್ ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ ಏನು ಬರೀಬೇಕು, ಡೊನಾಲ್ಡ್ ಟೋಲ್ಡ್ ಡಾನ್ ಗೊಂಜಾಲೋ ದ್ಯಾಟ್ ಆಯ್ತಾ. ನಾ ಏನು ಹೇಳ್ತಾ ಇದ್ದೇನೆ ಅದೇ ರೀತಿ ಬರೀರಿ ಆಯ್ತಾ. ಇಲ್ಲಿ ನೋಡಿ ಡೊನಾಲ್ಡ್ ಟೋಲ್ಡ್ ಡಾನ್ ಗೊಂಜಾಲೋ ದ್ಯಾಟ್ ಓಕೆ, ಹಿ ಶುಡ್ ಹ್ಯಾವ್ ಇದ್ದಿದ್ದು ಏನಾಗುತ್ತೆ, ಹ್ಯಾಡ್ ಓಕೆ, ಹ್ಯಾಡ್ ಆಸ್ಕ್ಡ್ ಆಗುತ್ತೆ, ಆಸ್ಕ್ ಇದ್ದದ್ದು ಆಸ್ಕಡೆ ಆಗುತ್ತೆ.
ಆಯಿತಾ. ಅದೇ ರೀತಿ ಇಲ್ಲಿ ನೋಡಿ ಪರ್ಮಿಷನ್ ಇದ್ದಿದ್ದು ಪರ್ಮಿಷನ್ನೇ ಆಗುತ್ತೆ, ಟು ಇದ್ದಿದ್ದೇನಾಗುತ್ತೆ ಟೂನೇ ಆಗುತ್ತೆ, ಸಿಟ್ ಇದ್ದಿದ್ದೇನಾಗುತ್ತೆ ಸೀಟೆಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀಟೆಡ್ ಅಂತ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಿಟ್ ಅಂತ ಬರೀರಿ. ಇಲ್ಲಿ ಹೇರ್ ಇದ್ದಿದ್ದೇನಾಗುತ್ತೆ ದೇರ್ ಆಗುತ್ತೆ. ಓಕೆ, ದೇರ್ ಆಗುತ್ತೆ ಆಯಿತಾ. ಈ ಲೈನ್ ಕಂಪ್ಲೀಟ್ ಆಯಿತು ಈ ರೀತಿಯಲ್ಲಿ ನೋಡಿ. ಅದೇ ರೀತಿ ಡಾನ್ ಗೊಂಜಾಲೋ ದ ಬೆಂಚಸ್ ಹೇರ್ ಆರ್ ಪಬ್ಲಿಕ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಅಂದರೆ ಡಾನ್ ಗೊಂಜಾಲೋ ಏನು ಹೇಳ್ತಾನೆ, ದ ಬೆಂಚಸ್ ಹೇರ್ ಆರ್ ಪಬ್ಲಿಕ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಅವಾಗ ನೋಡಿ ಇದು ಯಾವುದು ಸೆಂಟೆನ್ಸ್ ಆಗುತ್ತೆ, ಎಸ್ ಆರ್ ನೋ ಕ್ವಶನ್ಸ್ ಆಗುತ್ತವಾ ಡಬ್ಲ್ಯೂ ಎಚ್ ಕ್ವಶನ್ ಆಗುತ್ತೆ, ಯಾವುದು ಕೂಡ ಆಗೋದಿಲ್ಲ, ಇದು ಕೂಡ ನಾರ್ಮಲ್ ಅಸರ್ಟಿವ್ ಸೆಂಟೆನ್ಸೇ ಆಗುತ್ತೆ ಆಯಿತಾ. ಇಲ್ಲಿ ನೋಡಿ ಇಲ್ಲಿ ಎಸ್ ಆರ್ ನೋ ಕ್ವಶನ್ ಏನಿದೆಯಲ್ಲ ಲಾಸ್ಟ್ನಲ್ಲಿ ಕ್ವಶನ್ ಮಾರ್ಕ್ ಇದ್ದರೂ ಸಹ ಒಂದೊಂದು ಬಾರಿ ಎಸ್ ಆರ್ ನೋ ಕ್ವಶನ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ನೆನಪಿನಲ್ಲಿ ಇಟ್ಕೊಳ್ಳಿ. ಇಲ್ಲಿ ಈ ಒಂದು ವಿಡಿಯೋ ಪೂರ್ತಿಕೊಂಡವರೆಗೆ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಾನು ನಿಮ್ಗೆ ಹೇಳ್ತೇನೆ. ಇವಾಗ ನೋಡಿ ಇದು ಅಸರ್ಟಿವ್ ಸೆಂಟೆನ್ಸ್ ಇದು ಕೂಡ ಆಯಿತಾ. ಇದಕ್ಕೂ ಸೂತ್ರ ಸೇಮ್ ಇದೆಯಲ್ಲ, ನಿಮಗೆ ಸೂತ್ರ ಹೇಳಿದ್ದೇನೆ ಇವಾಗ ಆಯಿತಾ. ಇಲ್ಲಿ ನೋಡಿ ಡಾನ್ ಗೊಂಜಾಲೋ ಓಕೆ ಡಾನ್ ಗೊಂಜಾಲೋ ಟೋಲ್ಡ್ ಡೊನಾಲೋರಾ ದ್ಯಾಟ್ ದ ಇದ್ದದ್ದು ದನ್ ಆಗುತ್ತೆ. ಓಕೆ, ದ್ಯಾಟ್ ದ ಬೆಂಚಸ್ ಇದ್ದಿದ್ದು ಬೆಂಚಸ್ ಆಗುತ್ತೆ. ಹೇರ್ ಇದ್ದಿದ್ದು ಏನಾಗುತ್ತೆ ದೇರ್ ಆಗುತ್ತೆ. ಓಕೆ, ಹೇರ್ ಇದ್ದಿದ್ದು ದೇರ್. ಆರ್ ಇದ್ದಿದ್ದು ಏನಾಗುತ್ತೆ ಇಲ್ಲಿ ನೋಡಿ, ಆರ್ ಇದ್ದಿದ್ದು ಏನಾಗುತ್ತೆ ಇಲ್ಲಿದೆ ನೋಡಿ, ಆರ್ ಇದ್ದಿದ್ದು ಏನಾಗುತ್ತೆ, ಆರ್ ಇದ್ದಿದ್ದು ವರ್ ಆಗುತ್ತೆ ಆಯಿತಾ. ಆರ್ ಇದ್ದು ವರ್ ಮಾಡ್ಕೊಳ್ಳಿ. ಓಕೆ, ದೇರ್ ವರ್ ಮಾಡ್ಕೊಳ್ಳಿ. ಪಬ್ಲಿಕ್ ಇದ್ದಿದ್ದು ಪಬ್ಲಿಕ್, ಪ್ರಾಪರ್ಟಿ ಸೇಮ್ ಆಯಿತಾ. ಈ ರೀತಿಯಲ್ಲಿ ನಾವು ಬರಿಬೇಕಾಗುತ್ತೆ. ನಮಗೆ ಎಷ್ಟು ಇಲ್ಲೊಂದು ಮಾರ್ಕ್ಸ್ ಬಂತು, ಇಲ್ಲೊಂದು ಮಾರ್ಕ್ಸ್ ಬಂತು. ಇವಾಗ ಇನ್ನೆರಡು ಲೈನ್ ಇದೆ, ಇನ್ನೆರಡು ಲೈನ್ ಅದ ನೋಡಿ. ಹಾಗೆ ನೋಡಿ ಇವಾಗ ಡೊನಾಲೋರಾ ವೈ ಡಿಡ್ ಯು ಕಂಪ್ಲೇಂಟ್ ಅಬೌಟ್ ದ ಪ್ರಿಸ್ಟಿಸ್ ಅಂತ ಇಲ್ಲಿ ಇದೆ. ಓಕೆ, ಅಂದರೆ ಪುರೋಹಿತ. ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ನೋಡಿ ಸ್ಟಾರ್ಟಿಂಗ್ನಲ್ಲಿ ಏನಿದೆಯಲ್ಲ ಕ್ವಶನ್ ಮಾರ್ಕ್, ಇಲ್ಲಿ ಲಾಸ್ಟ್ನಲ್ಲಿ ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ಡಬ್ಲ್ಯೂ ಎಚ್ ಕ್ವಶನ್ ಪ್ರಾರಂಭ ಆಗಿದೆ. ಡಬ್ಲ್ಯೂ ಎಚ್ ಕ್ವಶನ್ಸ್ಗಳು ಯಾವುವು ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಒಂದು ಪಟ್ಟಿ ತೋರಿಸ್ತಾ ಇದೆ ನೋಡಿ. ಈ ಒಂದು ಡಬ್ಲ್ಯೂ ಎಚ್ ಕ್ವಶನ್ಸ್ಗಳಾಗಿರುತ್ತೆ. ಪ್ರಾರಂಭದಲ್ಲಿ ಈ ರೀತಿ ಡಬ್ಲ್ಯೂ ಎಚ್ ಕ್ವಶನ್ಗಳು, ಫಾರ್ ಎಕ್ಸಾಂಪಲ್ ವಾಯ್ ಆಗಿರ್ಬೋದು, ಹೂ ಆಗಿರ್ಬೋದು, ವಾಟ್ ಆಗಿರ್ಬೋದು, ವೇರ್ ಆಗಿರ್ಬೋದು, ವಿಚ್ ಆಗಿರ್ಬೋದು. ಓಕೆ, ಅದೇ ರೀತಿ ಡಬ್ಲ್ಯೂ ಎಚ್ ಕ್ವಶನ್ಸ್ಗಳು ಆಯಿತಾ. ಡಬ್ಲ್ಯೂ ಎಚ್ ಕ್ವಶನ್ಸ್ಗಳು ಯಾವ ಬಂದಿರ್ತಲ್ಲ ಡಬ್ಲ್ಯೂ ಎಚ್ ಕ್ವಶನ್ ಪ್ರಾರಂಭದಲ್ಲಿ, ಅವೆಲ್ಲ ಏನಿದೆಲ್ಲ ಅವು ಡಬ್ಲ್ಯೂ ಎಚ್ ಕ್ವಶನ್ನೇ ಆಗುತ್ತೆ. ನೆನಪಿನಲ್ಲಿ ಇಟ್ಕೊಳ್ಳಿ. ಇದೇನಿದಿಲ್ಲ ಇವಾಗ ಇದು ಎಸ್ ಆರ್ ನೋ ಕ್ವಶನ್ ಆಗೋದಿಲ್ಲ. ಇದು ಇಲ್ಲಿ ನೋಡಿ, ಇದು ಎಸ್ ಆರ್ ನೋ ಕ್ವಶನ್ಸ್ ಆಗೋದಿಲ್ಲ, ಡಬ್ಲ್ಯೂ ಎಚ್ ಕ್ವಶನ್ ಆಗುತ್ತೆ. ಯಾವ ರೀತಿಯಲ್ಲಿ ಇಲ್ಲಿ ಪ್ರಾರಂಭದಲ್ಲಿ ಡಬ್ಲ್ಯೂ ಎಚ್ ಕ್ವಶನ್ ಪ್ರಾರಂಭ ಆಗಿದೆ. ಸಪೋಸ್ ಒಂದು ವೇಳೆ ಇಲ್ಲಿ ನೋಡಿ, ಇಲ್ಲಿ ಆರ್ ಯು ಟಂಟಿಂಗ್ ಮೀ ಅಂತ ಇದೆಯಲ್ಲ, ಇದು ಎಸ್ ಆರ್ ನೋ ಕ್ವಶನ್ ನೋಡಿ. ಇದು ಎಸ್ ಆರ್ ನೋ ಕ್ವಶನ್ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಪ್ರಾರಂಭದಲ್ಲಿ ಡಬ್ಲ್ಯೂ ಎಚ್ ಕ್ವಶನ್ ಇಲ್ಲ. ಓಕೆ, ಆರ್ ಯು ಟಂಟಿಂಗ್ ಮೀ ಅಂತ ಇದೆಯಲ್ಲ, ಇದು ಎಸ್ ಆರ್ ನೋ ಕ್ವಶನ್. ಲಾಸ್ಟ್ನಲ್ಲಿ ಕ್ವಶನ್ ಮಾರ್ಕ್ ಇದ್ದು ಆಯಿತಾ. ಪ್ರಾರಂಭದಲ್ಲಿ ಡಬ್ಲ್ಯೂ ಎಚ್ ಕ್ವಶನ್ ಇಲ್ಲ ಅಂದರೆ ಅದು ಎಸ್ ಆರ್ ನೋ ಕ್ವಶನ್. ಪ್ರಾರಂಭದಲ್ಲಿ ಡಬ್ಲ್ಯೂ ಎಚ್ ಕ್ವಶನ್ ಪ್ರಾರಂಭ ಆಗಿದ್ದು ಲಾಸ್ಟ್ನಲ್ಲಿ ಕ್ವಶನ್ ಮಾರ್ಕ್ ಇದ್ದರೂ ಸಹ ಅದು ಡಬ್ಲ್ಯೂ ಎಚ್ ಕ್ವಶನ್ ಆಗುತ್ತೆ. ಇವಾಗ ಡಬ್ಲ್ಯೂ ಎಚ್ ಕ್ವಶನ್ ಮತ್ತು ಎಸ್ ಆರ್ ನೋ ಕ್ವಶನ್ ಸೂತ್ರ ಏನು ಇಲ್ಲಿದೆ ನೋಡಿ. ಡಬ್ಲ್ಯೂ ಎಚ್ ಕ್ವಶನ್ ಮತ್ತು ಎಸ್ ಆರ್ ನೋ ಕ್ವಶನ್ ಹೇಗೆ ನಾವು ಅಸರ್ಟಿವ್ ಸೆಂಟೆನ್ಸ್ ಮಾಡಿದೆವಲ್ಲ ಅದೇ ರೀತಿ ಎಸ್ ಆರ್ ನೋ ಕ್ವಶನ್ಗೆ ಸೂತ್ರ ಏನು, ರಿಪೋರ್ಟರ್. ಓಕೆ, ಇಲ್ಲಿ ನೋಡಿ ರಿಪೋರ್ಟರ್ ಆಸ್ಕ್ಡ್ ಪ್ಲಸ್ ರಿಸೀವರ್ ಪಕ್ಕದಲ್ಲಿ ಏನು ಇಫ್ ಅಂತ ಬರುತ್ತೆ. ಇಲ್ಲಿ ಹೇಗೆ ದ್ಯಾಟ್ ಅಂತ ಬರೆದಿದೆಯಲ್ಲ ಇಲ್ಲಿ ಇಫ್ ಅಂತ ಬರುತ್ತೆ ಆಯಿತಾ. ಅದೇ ರೀತಿ ಇಲ್ಲಿ ನೋಡಿ ಡಬ್ಲ್ಯೂ ಎಚ್ ಕ್ವಶನ್ ಸೇಮ್ ಆಯಿತಾ. ರಿಪೋರ್ಟರ್ ಆಸ್ಕ್ಡ್, ರಿಸೀವರ್ ಪಕ್ಕದಲ್ಲಿ ಏನಿದೆಯಲ್ಲ ಇಲ್ಲಿ ಡಬ್ಲ್ಯೂ ಎಚ್ ವರ್ಡ್ ಬರುತ್ತೆ. ಡಬ್ಲ್ಯೂ ಎಚ್ ವರ್ಡೇ ಬರೀಬೇಕು. ಇಲ್ಲಿ ಇಫ್ ಬರುತ್ತೆ, ಎಲ್ಲಿ ಎಸ್ ಆರ್ ನೋ ಕ್ವಶನ್ ಅಲ್ಲಿ ಇಲ್ಲಿ ಡಬ್ಲ್ಯೂ ಎಚ್ ವರ್ಡೇ ಬರುತ್ತೆ ಆಯಿತಾ. ನಿಮಗೆ ಹೆಚ್ಚಾಗಿ ಏನಿದಿಲ್ಲ ಈ ಒಂದು ಎಸ್ ಆರ್ ನೋ ಕ್ವಶನ್, ಡಬ್ಲ್ಯೂ ಎಚ್ ಕ್ವಶನ್ ಮತ್ತು ಅಸರ್ಟಿವ್ ಸೆಂಟೆನ್ಸ್ ಮೇಲೆ ನಿಮಗೆ ಈ ಮೂರು ಸೂತ್ರ ಮೇಲೆ ನಿಮಗೆ ಕೇಳ್ತಾರೆ. ಈ ಮೂರು ಸೂತ್ರ ನಿಮಗೆ ಗೊತ್ತಿರಬೇಕು. ಅಂದರೆ ಅಸರ್ಟಿವ್ ಸೆಂಟೆನ್ಸ್ನಲ್ಲಿ ಲಾಸ್ಟ್ನಲ್ಲಿ ಏನು ಬರುತ್ತೆ, ರಿಸೀವರ್ ಪಕ್ಕದಲ್ಲಿ ದ್ಯಾಟ್ ಬರುತ್ತೆ. ಅದೇ ರೀತಿ ಎಸ್ ಆರ್ ನೋ ಕ್ವಶನ್ ಅಸರ್ಟಿವ್ ಸೆಂಟೆನ್ಸ್ನಲ್ಲಿ ದ್ಯಾಟ್ ಅಂತ ಬರುತ್ತೆ ಕೊನೆಯಲ್ಲಿ. ಎಸ್ ಆರ್ ನೋ ಕ್ವಶನ್ ಅಲ್ಲಿ ಇಫ್ ಅಂತ ಬರುತ್ತೆ. ಅದೇ ರೀತಿ ಡಬ್ಲ್ಯೂ ಎಚ್ ಕ್ವಶನ್ ಅಲ್ಲಿ ಡಬ್ಲ್ಯೂ ಎಚ್ ವರ್ಡೇ ಬರುತ್ತೆ. ನೆನಪಿನ ಇಟ್ಕೊಳ್ಳಿ. ಇದೇನು ರಿಪೋರ್ಟರ್ ರಿಸೀವರ್ ಅಂತ ಏನಿದಿಲ್ಲ ಇದು ರಿಪೋರ್ಟರ್ ರಿಸೀವರ್. ಇದು ಅಂದರೆ ಡೊನಾಲೋರಾ ಡಾನ್ ಗೊಂಜಾಲೋ ಇದು ರಿಪೋರ್ಟರ್ ರಿಸೀವರ್ ಅಂತ ಯಾಕೆ ಬರ್ದಿದ್ದೇನೆಂದರೆ, ಇವಾಗ ನಾನು ರಿಪೋರ್ಟರ್, ನಾನು ಹೇಳ್ತಾ ಇದ್ದೇನೆ, ಇವಾಗ ನೀವು ಕೇಳ್ತಾ ಇದ್ದೀರಾ, ನೀವು ರಿಸೀವರ್. ನಾನು ಹೇಳಿದ್ದ ಮಾತು ಯಾರು ಸ್ವೀಕರಿಸಿಕೊಂಡರು, ನೀವು ಆಯಿತಾ. ಏನು ಮಾಡ್ತಾ ಇದೀಯಾ ಅಂತ ನಾನು ನಿಮಗೆ ಕೇಳಿದೆ, ನೀವು ಸ್ವೀಕರಿಸಿಕೊಂಡರು. ಏನು ಮಾಡ್ತಾ ಇದೀಯಾ ಅಂತ ನೀವು ನನ್ನ ಮಾತು ಸ್ವೀಕರಿಸಿಕೊಂಡರು, ಈ ರೀತಿಯಲ್ಲಿ ಆಯಿತಾ. ಇವಾಗ ಅಲ್ಲಿ ಡಾನ್ ಗೊಂಜಾಲೋ ಕನ್ವರ್ಸೇಷನ್ ಆಗ್ತಾ ಇದೆಯಲ್ಲ, ಸೊ ಹಿಂಗೆ ನೀವು ಕಂಪೇರ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ. ಇದು ಬರ್ದಿದ್ದೇನೆ. ಇವಾಗ ನೋಡಿ ಡೊನಾಲೋರಾ ವೈ ಡಿಡ್ ಯು ಕಂಪ್ಲೇಂಟ್ ಅಬೌಟ್ ದ ಪ್ರಿಸ್ಟಿಸ್. ಓಕೆ, ಇದಕ್ಕೆ ಕ್ವಶನ್ ಮಾರ್ಕ್ ಇದೆ. ಇವಾಗ ಇದಕ್ಕೆ ಆನ್ಸರ್ ಏನು ಮಾಡಬೇಕಂದ್ರೆ, ಇದಕ್ಕೆ ಡಬ್ಲ್ಯೂ ಎಚ್ ಕ್ವಶನ್ ಸೂತ್ರ ಏನು ಇಲ್ಲಿದೆ ನೋಡಿ. ಡಬ್ಲ್ಯೂ ಎಚ್ ಕ್ವಶನ್ ಸೂತ್ರ ಏನು, ರಿಪೋರ್ಟರ್ ಆಸ್ಕ್ಡ್, ರಿಸೀವರ್ ಪಕ್ಕದಲ್ಲಿ ಡಬ್ಲ್ಯೂ ಎಚ್ ಕ್ವಶನ್ನೇ ಪ್ರಾರಂಭ ಆಗಬೇಕು. ಸೊ ಇಲ್ಲಿ ಏನು ಬರೀಬೇಕು, ಇಲ್ಲಿ ನೋಡಿ ಡೊನಾಲೋರಾ ಆಸ್ಕ್ಡ್ ಡಾನ್ ಗೊಂಜಾಲೋ ವಾಯ್, ಅದರ ಪಕ್ಕದಲ್ಲಿ ವಾಯ್ನೇ ಬರೀಬೇಕು. ಯಾಕಂದರೆ ಡಬ್ಲ್ಯೂ ಎಚ್ ಕ್ವಶನ್ ಪ್ರಾರಂಭ ಆಗಬೇಕಂತ ಹೇಳಿದ್ದಾನೆ ಆಯಿತಾ. ಅಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನೇ ಬರೀಬೇಕು. ಓಕೆ, ಡಿಡ್ ಯು. ಓಕೆ, ಡಿಡ್ ಇದ್ದಿದ್ದು ಏನಾಗುತ್ತೆ, ಏನಾದರೂ ಚೇಂಜಸ್ ಆಗುತ್ತಾ, ಡಿಡ್ ಇದ್ದಿದ್ದು ಏನಾಗುತ್ತೆ. ಓಕೆ, ಡಿಡ್ ಇದ್ದಿದ್ದು ಏನೂ ಆಗೋದಿಲ್ಲ ಆಯಿತಾ. ಡಿಡ್ ಇದ್ದಿದ್ದು ಡಿಡ್ಡೇ ಆಗುತ್ತೆ ಆಯಿತಾ. ಡಿಡ್
ಡಿಡ್ ಇದು ಡಿಡ್ಡೇ ಆಗುತ್ತೆ. ಯು ಕಂಪ್ಲೇಂಟ್ ಅಬೌಟ್ ದ ಪ್ರಿಚಿಸ್ ಅಂತ ಇದೆಯಲ್ಲ, ಡೋನಾ ಲೋರಾ ಏನಿದಲ್ಲ, ಯು ಯಾರಿಗೆ ಕೇಳ್ತಾ ಇದ್ದಾರೆ? ಡಾನ್ ಗೊಂಜಾಲೋ. ಯು ಅಂದರೆ ಯಾರು? ಹಿ. ಓಕೆ, ವೈ ಡಿಡ್ ಹಿ ಕಂಪ್ಲೇಂಟ್ ಅಬೌಟ್ ಇದ್ದು ಅಬೌಟ್ ಆಗುತ್ತೆ, ಕಂಪ್ಲೇಂಟ್ ಇದು ಕಂಪ್ಲೇಂಟ್ ಆಗುತ್ತೆ, ಯಾಕಂದರೆ ಅದು ವಸ್ತು ಇದೆ, ಸಬ್ಜೆಕ್ಟ್ ಇದೆ. ಅದು ಇದು ದನ ಆಗುತ್ತೆ. ಇದು ಕೂಡ ಪುರೋಹಿತ ಅವರು. ಪ್ರೆಸ್ಟಿಸ್ ಅಂದರೆ ಯಾರು? ಪುರೋಹಿತ. ಇದು ಕೂಡ ಸೇಮ್ ಆಗುತ್ತೆ. ಆಯಿತಾ? ಇಲ್ಲಿ ಈ ರೀತಿ ಕ್ವಶನ್ ಮಾರ್ಕ್ ಬರೆಯಕ್ಕೆ ಹೋಗ್ಬೇಡ್ರಿ. ಆಯಿತಾ? ಈ ರೀತಿಯಲ್ಲಿ ನೋಡಿ ಈ ಒಂದು ಪ್ರಶ್ನೆಗೆ ಆನ್ಸರ್. ಅದೇ ರೀತಿ ಡಾನ್ ಗೊಂಜಾಲೋ ಆರ್ ಯು, ಓಕೆ, ಡಾನ್ ಗೊಂಜಾಲೋ ಆರ್ ಯು ಟಂಟಿಂಗ್ ಮೀ, ಓಕೆ, ಇದು ಕ್ವಶನ್ ಮಾರ್ಕ್ ಇದು. ಆಯಿತಾ? ಡಾನ್ ಗೊಂಜಾಲೋ ಆರ್ ಯು ಟಂಟಿಂಗ್ ಮೀ, ಆರ್ ಯು ಟೌಂಟಿಂಗ್ ಮೀ ಅಂತ ಇಲ್ಲಿ ಕೇಳ್ತಾನೆ ಗೊಂಜಾಲೋ. ಆವಾಗ ಇಲ್ಲಿ ಏನು ಬರೀಬೇಕು? ಇದೇನಿದೆ ಎಸ್ ಆರ್ ನೋ ಕ್ವಶನ್ ಸೂತ್ರ. ಎಸ್ ಆರ್ ನೋ ಕ್ವಶನ್ ಸೂತ್ರ ಇದು. ಯಾಕೆ? ಡಬ್ಲ್ಯೂ ಎಚ್ ಕ್ವಶನ್ ಪ್ರಾರಂಭ ಇಲ್ಲ ಮತ್ತು ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇದೆ. ಆದರೂ ಕೂಡ ಏನಿದೆಯಲ್ಲ, ಡಬ್ಲ್ಯೂ ಎಚ್ ಕ್ವಶನ್ ಪ್ರಾರಂಭ ಇಲ್ಲ. ಇದು ಎಸ್ ಆರ್ ನೋ ಕ್ವಶನ್ ಆಗುತ್ತೆ. ಯಾವುದು ಎಸ್ ಆರ್ ನೋ ಕ್ವಶನ್, ಯಾವುದು ಡಬ್ಲ್ಯೂ ಎಚ್ ಕ್ವಶನ್ ಅಂದರೆ, ಪ್ರಾರಂಭದಲ್ಲಿ ಡಬ್ಲ್ಯೂ ಎಚ್ ಕ್ವಶನ್ ಪ್ರಾರಂಭ ಆಗಿದ್ದು ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇದ್ರೂ ಸಹ ಅದು ಡಬ್ಲ್ಯೂ ಎಚ್ ಕ್ವಶನ್. ಆಯ್ತಾ? ಡೌಟ್ ಕ್ಲಿಯರ್? ಇವಾಗ ಎಸ್ ಆರ್ ನೋ ಕ್ವಶನ್ ಯಾವುದಾಗುತ್ತೆ ಅಂದರೆ, ಪ್ರಾರಂಭದಲ್ಲಿ ಡಬ್ಲ್ಯೂ ಎಚ್ ಕ್ವಶನ್ ಇರೋದಿಲ್ಲ. ಆಯ್ತಾ? ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇರುತ್ತೆ. ಅದು ಎಸ್ ಆರ್ ನೋ ಕ್ವಶನ್ಸ್ ಆಗಿರುತ್ತೆ. ಎಸ್ ಆರ್ ನೋ ಕ್ವಶನ್ ಸೂತ್ರ ಏನು? ಆಯ್ತಾ? ಎಸ್ ಆರ್ ನೋ ಕ್ವಶನ್ ಸೂತ್ರ ಏನು? ಇಲ್ಲಿದೆ ನೋಡಿ. ಎಸ್ ಆರ್ ನೋ ಕ್ವಶನ್ ಸೂತ್ರ ಏನು? ರಿಪೋರ್ಟರ್ ಆಸ್ಕ್ಡ್ ಪ್ಲಸ್ ರಿಸೀವರ್ ಪಕ್ಕದಲ್ಲಿ ಇಫ್. ಇದು ಸೂತ್ರಗಳು ಬರಿಬೇಕಂತ ಏನಿಲ್ಲ ಮತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ, ಅದು ನೀವು ನೆನಪಿಟ್ಕೋಬೇಕು ಅಷ್ಟೇ, ಮತ್ತೇನಿಲ್ಲ. ಡಾನ್ ಗೊಂಜಾಲೋ ಆಸ್ಕ್ಡ್ ಡೋನಾ ಲೋರಾ. ಆಯ್ತಾ? ಡಾನ್ ಗೊಂಜಾಲೋ ಆಸ್ಕ್ಡ್ ಡೋನಾ ಲೋರಾ. ಆರ್ ಸ್ಟಾರ್ಟಿಂಗ್ದಲ್ಲಿ ಬರೆಯಕ್ಕೆ ಹೋಗ್ಬೇಡ್ರಿ. ಯು ಇದ್ದೇನಾಗುತ್ತೆ? ಯಾಕೆಂದ್ರೆ ಡಾನ್ ಗೊಂಜಾಲೋ ಹೇಳ್ತಾ ಇದ್ದಾನೆ ಯಾರಿಗೆ? ಲೋರಾಗೆ. ಸಿ ಆಗುತ್ತೆ. ಹೇಗೆ ನಾವು ಅಲ್ಲಿ ಹಿ ಬಳಕೆ ಮಾಡ್ಕೊಂಡಿದ್ದೀವಿ? ಅವಳು ಹೇಳುವಾಗ ಅವನಿಗೆ ಹೇಗೆ ನಾವು ಹಿ ಮಾಡ್ಕೊಂಡಿದ್ದೀವಿ. ಇವಾಗ ಮೇಲ್ ಇದ್ದವನು ನೋಡಿ ಫಿಮೇಲ್ಗೆ ಮಾತಾಡ್ತಾ ಇದ್ದಾನೆ, ಅವಾಗ ಇದೇನಾಗುತ್ತೆ? ಯು ಇದ್ದಿದ್ದೇನಾಗುತ್ತೆ? ಸಿ ಆಗುತ್ತೆ. ಅಲ್ಲಿ ಹೇಗೆ ನಾವು ನೋಡಿ, ಅವಳು ಹೇಳುವಾಗ ನೋಡಿ, ಅವಳು ಅವನಿಗೆ ಹೇಳುವಾಗ ನಾವು ಹೇಗೆ ಯು ಇದ್ದಿದ್ದು ಹಿ ಮಾಡ್ಕೊಂಡಿದ್ದೀವಲ್ಲ, ಆ ರೀತಿಯಲ್ಲಿ ಇಲ್ಲಿ ಸಿ ಮಾಡ್ಕೋಬೇಕು. ಯಾಕಂದರೆ ಡಾನ್ ಗೊಂಜಾಲೋ ಏನಿದೆಯಲ್ಲ, ಅವಳಿಗೆ ಹೇಳ್ತಾ ಇದ್ದಾನೆ ಮಾತು ಏನಂತ? ಆರ್ ಯು ಅಂತ. ನೋಡಿ, ಯು ಇದ್ದಿದ್ದು ಸಿ. ಓಕೆ, ಸಿ. ಆರ್ ಇದ್ದಿದ್ದೇನಾಗುತ್ತೆ? ವರ್. ಓಕೆ ನೋಡಿ, ಡಾನ್ ಗೊಂಜಾಲೋ ಆಸ್ಕ್ಡ್ ಡೋನಾ ಲೋರಾ ಇಫ್. ಆಯಿತಾ? ನೆನಪಿನಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಸೂತ್ರ ಏನು ಬರುತ್ತೆ? ಡಾನ್ ಗೊಂಜಾಲೋ ಆಸ್ಕ್ಡ್ ಡೋನಾ ಲೋರಾ, ಅದರ ಪಕ್ಕದಲ್ಲಿ ಏನು? ಇಫ್. ಆಯಿತಾ? ಇಫ್ ಪಕ್ಕದಲ್ಲಿ. ಆಯಿತಾ? ಅದೇ ರೀತಿ ಯು ಇದ್ದಿದ್ದೇನು ಮಾಡ್ಕೋಬೇಕು? ಸಿ ಮಾಡ್ಕೋಬೇಕು. ಆರ್ ಇದ್ದಿದ್ದೇನು ಮಾಡ್ಕೋಬೇಕು? ವರ್ ಮಾಡ್ಕೋಬೇಕು. ಅದೇ ರೀತಿ ಟಂಟಿಂಗ್ ಮೀ ಇದ್ದಿದ್ದು ಟಂಟಿಂಗ್ ಮೀನೇ ಆಗುತ್ತೆ. ಮೀ ಇದ್ದಿದ್ದೇನಾಗುತ್ತೆ? ಡಾನ್ ಗೊಂಜಾಲೋ ಅವನ ಬಗ್ಗೆನೇ ಕೇಳ್ತಾ ಇದ್ದಾನೆ, ನನಗೆ. ಅಂದರೆ ಆರ್ ಯು ಟಂಟಿಂಗ್ ಮೀ, ನನಗೆ. ಆವಾಗ ಮೀ ಇದ್ದಿದ್ದೇನಾಗುತ್ತೆ? ಇಲ್ಲಿ ನೋಡಿ, ಮೀ ಇದ್ದಿದ್ದು ಹಿಮ್ ಆಗುತ್ತೆ. ಯಾಕೆಂದರೆ ಅವನೇ ಟಂಟಿಂಗ್ ಮೀ ಅಂತ ಕೇಳ್ತಾ ಇದ್ದಾನೆ, ತನಗೆ ಅವನೇ ಕೇಳ್ತಾ ಇದ್ದಾನೆ. ಮೀ ಇದ್ದಿದ್ದೇನಾಗುತ್ತೆ? ಹಿಮ್. ಈ ರೀತಿ ನೋಡಿ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಇದರ ಮೇಲೆ ಡಿಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ, ಇನ್ನೊಂದು. ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೇನೆ. ಸೊ ಇವಾಗ ಮುಂದಿನ ಪ್ರಶ್ನೆ ನೋಡೋಣ. ಆಯಿತಾ?